ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಭಾಸ್ಕರ್ ಆರೋಸ್ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನನ್ನ ಧ್ವನಿ ಸುರುಳಿಯನ್ನು ಕೇಳ್ತಾ ಇದ್ದೀರಾ. ಎಲ್ಲರೂ ನನಗೆ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀರಾ. ನನ್ನ ಧ್ವನಿ ಚೆನ್ನಾಗಿದೆ ಅಂತ ಹೇಳಿ ನನಗೆ ಉತ್ತೇಜನವನ್ನು ಕೊಟ್ಟಿದ್ದೀರಾ ಹಾಗೂ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ. ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಕಂಟೆಂಟು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಈ ನಿಮ್ಮ ಲೈಕ್ಸು ಮತ್ತು ಕಾಮೆಂಟು ನನಗೆ ಪ್ರೋತ್ಸಾಹವನ್ನು ಮತ್ತು ಉತ್ತೇಜನ ಮೋಟಿವೇಟನ್ನು ಮಾಡ್ತದೆ. ಹಾಗಾಗಿ ನಿರಂತರವಾಗಿ ನಾನು ಕೆಲಸ ಮಾಡಲಿಕ್ಕೆ ಇದು ಬಹಳ ಸಹಾಯವಾಗಿದೆ. ಜ್ಞಾನ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ, ಅದೊಂದು ಪವರ್, ಶಕ್ತಿ. ಇವತ್ತಿನ ವಿಷಯವು ಕೂಡ ತುಂಬ ಚೆನ್ನಾಗಿದೆ ಮತ್ತು ಪ್ರತಿಯೊಬ್ಬ ಭಾರತೀಯನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ನಾವು ಈ ನಮ್ಮ ನಾಡು ಹಬ್ಬಗಳ ಒಂದು ನಾಡು, ಜಾತ್ರೆಗಳ ಒಂದು ನಾಡು. ಹಾಗಾಗಿ ಈ ಒಂದು ಜಾತ್ರೆ ಅಥವಾ ಒಂದು ಮೇಳದ ಬಗ್ಗೆ ನಾನು ಇವತ್ತೇನು ಹೇಳ್ತಾ ಇದ್ದೀನಿ, ಅದು ಗಿನ್ನೀಸ್ ಬುಕ್ ಆಫ್ ರೆಕಾರ್ಡ್ನಲ್ಲೂ ಕೂಡ ಸೇರಿದೆ. ನಿಮಗಿದು ಗೊತ್ತಿರಲಿ, ಈ ಒಂದು ಮೇಳ, ಭಾರತದಲ್ಲಿ ನಡೀತಕ್ಕಂಥ ಈ ಒಂದು ಹಬ್ಬ ಮೇಳ 20 ಕೋಟಿ ಜನನ ಸೇರಿಸಿದೆ. ಈ ವರ್ಷ 2025ರಲ್ಲಿ ಅಂದಾಜು ಸರ್ಕಾರ ಅಂದಾಜು ಮಾಡಿರ್ತಕ್ಕಂಥದ್ದು 40ರಿಂದ 45 ಕೋಟಿ ಜನ ಸೇರಬಹುದು. ಈ ಒಂದು ಮೇಳಕ್ಕೆ ಸರ್ಕಾರ ಏನು ಖರ್ಚು ಮಾಡುತ್ತೋ ಅದಕ್ಕೆ 100 ಪಟ್ಟು ಲಾಭವನ್ನು ಪಡ್ಕೊತದೆ. ಹಾಗಾಗಿ ಭಾರತದ ಸರ್ಕಾರದ ಬೊಕ್ಕಸಕ್ಕೆ ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಲಾಟರಿ. ಅಂದಾಜು 2ರಿಂದ 3 ಲಕ್ಷ ಕೋಟಿ ರೂಪಾಯಿ ನಮ್ಮ ಭಾರತ ಸರ್ಕಾರಕ್ಕೆ ಈ ಒಂದು ಮೇಳದಿಂದ ಲಾಭ ಆಗಲಿದೆ. 40 ಕಿಲೋಮೀಟರ್ ಜಾಗದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಟೆಂಟನ್ನು ಹಾಕಲಾಗಿದೆ. 45 ದಿನಗಳಲ್ಲಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೋಸ್ಕರ, ಯಾತ್ರಿಗಳಿಗೋಸ್ಕರ, ಪುಣ್ಯಾರ್ಥಿಗಳಿಗೋಸ್ಕರ ಊಟ ವಸತಿ ನಿರ್ಮಾಣ ಮಾಡಲಿಕ್ಕೋಸ್ಕರ ಇಲ್ಲಿ ನಿಮಗೆ ಗೊತ್ತಿದೆಯಾ, 1 ಲಕ್ಷದಿಂದ 3 ಲಕ್ಷ ವಾಲಂಟಿಯರ್ಸನ್ನು ಈ ಒಂದು ಮೇಳದ ಕಾರ್ಯಕ್ರಮ ಮಾಡ್ತಕ್ಕಂಥವರು ಆಯೋಜಿಸಿದ್ದಾರೆ. ಈ ಮೇಳ ಯಾವುದಪ್ಪ ಅಂತ ಹೇಳಿದ್ರೆ ಕುಂಭಮೇಳ. 2025ರಲ್ಲಿ ಕುಂಭಮೇಳ ಆಗ್ತಾ ಇದೆ. ಅದು ಪ್ರಯಾಗ್ರಾಜ್ ಅಂತಕ್ಕಂಥ ಒಂದು ಪುಣ್ಯಪ್ರದವಾಗಿರ್ತಕ್ಕಂಥ ಸ್ಥಳದಲ್ಲಿ ಆಗ್ತಾ ಇದೆ. 144 ವರ್ಷಗಳ ತದನಂತರದಲ್ಲಿ ಇದು ಬರ್ತಾ ಇದೆ. ಈ ಒಂದು ಮೇಳವನ್ನು ಸೂರ್ಯ, ಚಂದ್ರ ಹಾಗೂ ಬೃಹಸ್ಪತಿ ಗುರುಗಳ, ಅಂದರೆ ಗುರುವಿನ ಒಂದು ಚಲನವನ್ನು ಗಮನಿಸಿಕೊಂಡು ಗುರು ಹಿರಿಯರು ನಿಶ್ಚಯವನ್ನು ಮಾಡ್ತಾರೆ. ಈ 2025ರಲ್ಲಿ ಸಂಕ್ರಾಂತಿ ಅಂದರೆ 13ನೇ ತಾರೀಕು ಜನವರಿಯಿಂದ 26 ಫೆಬ್ರವರಿ, ಬರಾಬರಿ 45 ದಿನಗಳ ಕಾಲ ಈ ಒಂದು ಮಹಾಮೇಳ ನಡೀತದೆ. ಪ್ರಯಾಗ್ರಾಜದಲ್ಲಿ ನಡೀತದೆ. ಪ್ರಯಾಗ್ರಾಜ್ ಅಂತ ನಾವು ತಿಳ್ಕೊಳ್ಳೋಣ. ಇವತ್ತಿನ ಇಲಹಾಬಾದ್, ಇದರ ಹಿಂದೆ ಅಲಹಾಬಾದ್, ಅದಕ್ಕಿಂತ ಹಿಂದೆ ಪ್ರಯಾಗ್ರಾಜ್, ಈಗಲೂ ಇದನ್ನು ಪ್ರಯಾಗ್ರಾಜ್ ಅಂತ ಕರೀತಾರೆ. ಏನಪ್ಪ ಇದು ಪ್ರಯಾಗ್ರಾಜ್ ಅಂತ ಹೇಳಿದ್ರೆ, ಅಂದರೆ ದೊಡ್ಡದು, ಪ್ರಭು, ದೊಡ್ಡ ಶಕ್ತಿ, ಪ್ರಥಮ, ಮೊದಲನೆಯದು. ನೀವು ಅಂತಕ್ಕಂಥ ತಗೊಳ್ಳಿ, ಅದು ದೊಡ್ಡದು, ವಿಸ್ತಾರ, ಮಹತ್ವದ್ದು ಅಂತದೇ ಬರ್ತದೆ. ಹಾಗಾಗಿ ದೊಡ್ಡದಾಗಿರ್ತಕ್ಕಂಥ, ಮಹತ್ವವಾಗಿರ್ತಕ್ಕಂಥ, ಲೋಕಕ್ಕೆ ಉಪಯೋಗವಾಗ್ತಕ್ಕಂಥ ಯಜ್ಞಗಳನ್ನು ಮಾಡತಕ್ಕಂಥ ಜಾಗ ಪ್ರಯಾಗ. ಅತಿ ಹೆಚ್ಚು ಯಜ್ಞಗಳನ್ನು ಮಾಡತಕ್ಕಂಥ ಜಾಗ ಯಾವುದಾದ್ರು ಇದೆ ಅಂದರೆ, ಆ ನದಿ ದಂಡೆ ಇದೆ ಅಂತ ಹೇಳಿದ್ರೆ ಅದು ಪ್ರಯಾಗ. ಯಜ್ಞಗಳಿಗೆ ರಾಜವಾಗಿರ್ತಕ್ಕಂಥದ್ದು ಪ್ರಯಾಗರಾಜ ಅಂತಕ್ಕಂಥದ್ದು. ಇಲ್ಲಿ ಗಂಗಾ ಯಮುನಾ ಅದೃಶ್ಯ ರೂಪದಲ್ಲಿ ಸರಸ್ವತಿಯ ಸಮ್ಮಿಲನವಾಗ್ತದೆ. ಇದನ್ನು ಈಗ ಇಲಹಾಬಾದ್ ಅಂತಾರೆ. ನಮ್ಮ ಭಾರತಕ್ಕೆ ಅತಿ ಹೆಚ್ಚು ಪ್ರಧಾನಮಂತ್ರಿಗಳನ್ನು, 7 ಪ್ರಧಾನಮಂತ್ರಿಗಳನ್ನು ಈ ಒಂದು ಪ್ರದೇಶ ಕೊಟ್ಟಿದೆ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನೆಕ್ಟ್ ಆಗಿದ್ದಾರೆ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಹೀಗೆ ಹೇಳ್ತಾವ್ರೆ 7 ಜನಗಳು ಈ ಒಂದು ಪ್ರದೇಶಕ್ಕೆ ಕನೆಕ್ಟ್ ಆಗಿದ್ದಾರೆ. ಈ ಪ್ರಯಾಗ್ರಾಜ್ ಬಗ್ಗೆನೇ ಎಷ್ಟೊಂದು ಕಥೆಗಳನ್ನು ಕೂಡ ನಾವು ಹೇಳ್ಬೋದು. ಅಕ್ಬರ್ ಅಂತಕ್ಕಂಥ ಒಬ್ಬ ದೊರೆ 1575ರಲ್ಲಿ ಈ ಜಾಗಕ್ಕೆ ಭೇಟಿ ಕೊಟ್ಟಾಗ
ಇಲ್ಲಿ ನಡ್ತಕ್ಕಂಥ ಪುಣ್ಯಪ್ರದವಾಗಿರ್ತಕ್ಕಂಥದ್ದನ್ನು ನೋಡಿ ಸಾಕ್ಷೀಕರಿಸಿ ಇದಕ್ಕೆ ಅಲ್ಲಾ ನಿವಾಸ್ ಅಥವಾ ಅಲ್ಲಾ ವಾಸ್ ಮಾಡ್ತಕ್ಕಂಥವನು, ದೇವರು ಇರತಕ್ಕಂಥ ಸ್ಥಳ ಅಂತಕ್ಕಂಥದ್ದನ್ನು ಇಲ್ಲಿ ಅಲಹಾಬಾದ್ ಅಂತ ಹೇಳ್ತಾರೆ. ಅಬಾದ್ ಅಂದರೆ ಅಬಾದ್ ಅಂದರೆ ಅಬಾದ್ ಅಂತ ಏನಕ್ಕೆ ಕರೀತಾರೆ ಅಂದರೆ ನೀರು, ಹೆಚ್ಚಾಗಿ ನೀರು ಇರ್ತಕ್ಕಂಥ ಜಾಗಗಳನ್ನು ಅಬಾದ್ ಅಂತ ಕರೀತಾರೆ. ಫೌಜಿಯಾಬಾದ್, ಗಜಿಯಾಬಾದ್, ಅಲಹಾಬಾದ್. ಅಬಾದ್ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿದೆ, ನದಿ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ತದನಂತರದಲ್ಲಿ ಬ್ರಿಟಿಷರ್ಸ್ ಬಂದಾಗ ಇದನ್ನು ಇಲಹಾಬಾದ್ ಅಂತ ಮಾಡ್ಕೊಂಡಿದ್ದಾರೆ. ಆದರೆ ನಾವಂತೂ ಇದನ್ನು ಪ್ರಯಾಗ್ರಾಜ್ ಅಂತಲೇ ಕೂಗೋಣ, ಯಾಕೆಂದರೆ ಇದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಚರಿತ್ರೆ ಇರುವುದರಿಂದ. ಇಂಥ ಒಂದು ಪುಣ್ಯಪ್ರದವಾಗಿರ್ತಕ್ಕಂಥ ಗಂಗೆ, ಯಮುನೆ ಮತ್ತು ಸರಸ್ವತಿಯ ಮಿಲನವಾಗಿರ್ತಕ್ಕಂಥ ಈ ಅಪೂರ್ವವಾಗಿರ್ತಕ್ಕಂಥ ಸಂಗಮದ ಸ್ಥಳದಲ್ಲಿ ಇವತ್ತು ಕುಂಭಮೇಳ 144 ವರ್ಷಗಳ ತದನಂತರದಲ್ಲಿ ಬಂದಿದೆ. ನಾನು ಆವಾಗಲೇ ನಿಮ್ಗೆ ಹೇಳಿದಾಗೆ ಈ ಸರ್ತಿ 40 ಕೋಟಿ ಜನ ಈ ಒಂದು ಜಾಗವನ್ನು ವಿಸಿಟ್ ಮಾಡ್ತಾರೆ ಅಂತ ಹೇಳ್ತಾರೆ. ನಿಮಗೊಂದು ಗೊತ್ತಿದೆಯಾ, ಈ ಪ್ರಯಾಗ್ರಾಜ್ ಇನ್ನೊಂದು ಸ್ಪೆಷಾಲಿಟಿ ಇದೆ. ಬ್ರಿಟಿಷರ್ಸು ಡೆಲ್ಲಿನಲ್ಲಿ ತುಂಬ ಗಲಾಟೆ ಆಗಿದ್ದಾಗ ಒಂದು ದಿನದ ಮಟ್ಟಿಗೆ ಈ ಪ್ರಯಾಗ್ರಾಜನ್ನು ಕ್ಯಾಪಿಟಲ್ ಕೂಡ ಮಾಡಿದ್ರಂತೆ. ಇದು ಹೀಗಿರಲಿ, ಪ್ರಯಾಗ್ರಾಜ್ ಬಗ್ಗೆ ತುಂಬ ಹೇಳ್ತಾ ಹೋಗ್ಬೋದು. ಆದರೆ ಈ ಕುಂಭಮೇಳ ನಡೀತಕ್ಕಂಥದ್ದು 4 ಪುಣ್ಯಪ್ರದವಾದಂಥ ನದಿಗಳಿರೋ ಜಾಗದಲ್ಲಿ. ಅದು ಹರಿದ್ವಾರ ಗಂಗಾ ನದಿ, ಎರಡನೇದು ಪ್ರಯಾಗ್ರಾಜ ಗಂಗಾ ಯಮುನಾ ಸರಸ್ವತಿ, ಮೂರನೇದು ನಾಸಿಕ ಅಲ್ಲಿ ಗೋದಾವರಿ, ನಾಲ್ಕನೇದು ಉಜ್ಜಯಿನಿ ಕ್ಷಿಪ್ರಾ ನದಿ. ಈ 4 ಜಾಗಗಳಲ್ಲಿ ಈ ಕುಂಭಮೇಳ ನಡೀತದೆ. ಈಗ ನಾವು ಕಥೆಗೆ ಬರೋಣ, ಚರಿತ್ರೆಗೆ ಬರೋಣ. ಯಾಕೆ ಈ 4 ಜಾಗಗಳಲ್ಲಿ ಕುಂಭಮೇಳ ಆಗ್ತದೆ, ಇದರ ಹಿನ್ನೆಲೆ ಏನು, ಇದನ್ನು ನಾವು ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಕುಂಭಮೇಳ ಅಂತಂದರೆ ಸ್ನಾನ ಮಾಡ್ತಕ್ಕಂಥದ್ದು, ಹೋಲಿ ನಾವು ಪುಣ್ಯಪ್ರದವಾಗಿರ್ತಕ್ಕಂಥ ಸ್ನಾನ ಮಾಡ್ತಕ್ಕಂಥದ್ದು. ಇಲ್ಲಿ ಸ್ನಾನ ಅಂತ ಹೇಳಿದ್ರೆ ಬಂಧುಗಳೇ, ಹೋಗಿ 4 ಅಥವಾ 3 ಅಥವಾ 5 ಮುಳುಗಿ ಎದ್ದೇಳಿದ್ರೆ ಪಾಪ ಹೋಗ್ಬಿಡುತ್ತೆ ಅಂತಕ್ಕಂಥದ್ದಲ್ಲ. ಸನಾತನ ಧರ್ಮದಲ್ಲಿ ಮತ್ತು ಆಧ್ಯಾತ್ಮದಲ್ಲಿ ನೀರಲ್ಲಿ ಮುಳುಗುವಿಕೆ ಅರ್ಥ ಹೇಳ್ತಾರೆ. ಏನು ಅರ್ಥ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಇದರ ಕಾರ್ಯವನ್ನು ನಾವು ತಿಳ್ಕೊಬೇಕಾಗ್ತದೆ. ಬಹಳ ಜವಾಬ್ದಾರಿಯಾಗಿರ್ತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ಹೇಳ್ತಾರೆ. ಈ ಪುಣ್ಯಪ್ರದವಾಗಿರ್ತಕ್ಕಂಥ ನದಿಗಳಲ್ಲಿ ಮುಳುಗೋದ್ರಿಂದ ಪಾಪ ಕಳೆದೋಗುತ್ತೆ ಅನ್ನೋದಲ್ಲ. ಇಲ್ಲಿ ನಾವು ಹೋದಾಗ ಆ ಒಂದು ಭಗವಂತನಲ್ಲಿ ಏನನ್ನು ಕೇಳ್ಕೋಬೇಕು ಅಂತಂದರೆ, ಇಲ್ಲಿಯವರೆಗೂ ನಾವು ಮಾಡಿಕೊಂಡಿರ್ತಕ್ಕಂಥ ತಪ್ಪನ್ನು ಕ್ಷಮಿಸು ಅಂತ ಒಂದನ್ನು ಮುಳುಗಬೇಕು. ಎರಡನೇದು, ನನಗೆ ಕೇಳದೆ ಹೋಗಲಿ, ಬೆಳಕು, ನೀರು, ವಾಸ ಮಾಡಲಿಕ್ಕೆ ಜಾಗ, ಊಟ, ಬಟ್ಟೆ, ಕಾಸ್ಟ್ಲಿ ಬಟ್ಟೆನೋ ತೆಳುವಾದ ಬಟ್ಟೆನೋ, ಕಾಸ್ಟ್ಲಿ ಊಟನೋ ಬಡ ಊಟನೋ, ಒಟ್ಟಲ್ಲಿ ಹಸುವಿಲ್ಲದೆ ಇರ್ತಕ್ಕಂಥದ್ದು, ದಣಿವಾರಿಸಲಿಕ್ಕೆ ನೀರು, ಇಲ್ಲಿಯವರೆಗೂ ನನ್ನನ್ನು ರಕ್ಷಣೆ ಕಾಪಾಡಿರೋದಕ್ಕೋಸ್ಕರ ಈ ಪ್ರಕೃತಿಗೆ, ಈ ಭಗವಂತನಿಗೆ ಮತ್ತು ನಾನು ಇಂಥ ಒಂದು ಪುಣ್ಯಪ್ರದವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಜನ್ಮ ಕೊಟ್ಟಿರೋದಕ್ಕೋಸ್ಕರ, ನನ್ನ ತಂದೆ ತಾಯಿಗಳು ನನ್ನನ್ನು ರಕ್ಷಿಸ್ತಾ ಇರೋದಕ್ಕೋಸ್ಕರ ಇವರಿಗೆಲ್ಲರಿಗೂ ಥ್ಯಾಂಕ್ಸ್, ಧನ್ಯವಾದಗಳನ್ನು ಹೇಳಿ ಒಂದು ಮುಳುಗನ್ನು ಹೇಳಬೇಕು. ಮೂರನೇದು, ನಾಲೆಡ್ಜ್ ಈಸ್ ದಿ ಪವರ್. ನಾನು ಇಗ್ನೊರೆಂಟ್ ಆಗಿರಬಾರ್ದು, ಪ್ರಜ್ಞಾವಸ್ಥೆಯಲ್ಲಿರಬೇಕು. ನನಗೆ ಪ್ರಜ್ಞಾವಸ್ಥೆಯಲ್ಲಿರಬೇಕು. ಕರ್ಮವನ್ನು ಮಾಡಬೇಕು ಅಂದರೆ ನನಗೆ ಶಕ್ತಿ ಬೇಕು, ಯುಕ್ತಿ ಬೇಕು, ಅದಕ್ಕಿಂತ ಹೆಚ್ಚಾಗಿ ಭಕ್ತಿ ಬೇಕು. ಹಾಗಾಗಿ ನನಗೆ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡು ಅಂತಕ್ಕಂಥದ್ದನ್ನು ನಾವು ಸಂಪಾದನೆ ಮಾಡ್ಕೋಬೇಕು. ಹಾಗಾಗಿ ಮೂರನೇದು, ಯಾವಾಗ ನೀವು ನನ್ನ ತಪ್ಪುಗಳನ್ನು ಕ್ಷಮಿಸು ಅಂತ ಕೇಳ್ತಿರೋ, ಮುಳುಗಿ ಎದೊಳ್ತಿರೋ, ನಮ್ಮ ತಲೆಯ ಮೇಲಿರ್ತಕ್ಕಂಥ ಬ್ರಹ್ಮರಂಧ್ರ ಯಾವಾಗ ಒದ್ದೆಯಾಗ್ತದೋ,
ನಾವು ಕೇಳ್ಕೊಂಡಿರ್ತಕ್ಕಂಥ ಜಲರೂಪವಾಗಿ ನಾವು ಬಂದಿರತಕ್ಕಂಥದ್ದು. ನಮ್ಮ ಆತ್ಮ ಅಂತಕ್ಕಂಥದ್ದು ಇವತ್ತೇನಿದೆ ಅದು ಹುಟ್ಟಿದ್ದೇ ಜಲದಲ್ಲಿ. ಹಾಗಾಗಿ ಈ ಪ್ರತಿಯೊಂದು ಆತ್ಮವು ಕೂಡ ಒಂದಲ್ಲ ಒಂದು ದಿವಸ ಜಲರೂಪದಲ್ಲೇ ಇರ್ತದೆ, ಜಲರೂಪಕ್ಕೆ ಹೋಗ್ತದೆ. ಜಲರೂಪದಲ್ಲೇ ನಮ್ಮದು ಆತ್ಮತತ್ವ ಲೀನವಾಗೋದು. ನಾವು ಬೆಂಕಿಯಲ್ಲಿ ಆದ್ರೂ ಕೂಡ ಹಾವಿಯಾಗಿ ಎಲ್ಲಿ ಹೋಗ್ತೀವಿ, ಮೋಡವಾಗಿ ಹೋಗ್ತೀವಿ, ಕೆಳಗಡೆಗೆ ಬರ್ತೀವಿ. ಅದು ದೊಡ್ಡ ಪ್ರಾಸೆಸ್ ಇರಲಿ. ಆದರೂ ನಾವು ಮುಳುಗಿದಾಗ ನಮ್ಮ ಕ್ಷಮೆಯನ್ನು ನಾವು ತಾಯಿಯಲ್ಲಿ ಕೇಳ್ಕೊಂಡಾಗ ಆ ಗಂಗೆ ನಮ್ಮನ್ನು ಕ್ಷಮಿಸ್ತಾಳೆ ಅಂತಕ್ಕಂಥದ್ದು ಒಂದು ನಂಬಿಕೆ. ಎರಡನೇದು, ನಾವು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕಪ್ಪ? ನೀರಿಲ್ಲ ಅಂತಂದರೆ ನಾವು ಈ ಭೂಲೋಕದಲ್ಲಿ ಇರಲಿಕ್ಕಾಗ್ತದ? ಯೋಚನೆ ಮಾಡಿ ಸ್ವಲ್ಪ. ಗಿಡ ಮರಗಳಿಲ್ಲ ಅಂದರೆ ನಾವು ಇರಲಿಕ್ಕಾಗ್ತದ? ಆ ಗಿಡ ಮರಗಳು ಇರಬೇಕು ಅಂದರೆ ನೀರು ಇರಬೇಕಾ? ಹಾಗಾಗಿ ಜಲ ನಮಗೆ ಪ್ರಾಮಾಣಿಕವಾಗಿ ನಮಗೆ ಜಲವೇ ನಮಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು. ಆಗಲೂ ನಾನು ನಿಮ್ಗೆ ಹೇಳಿದೆ, ಅಬಾದ್ ಅಂದ್ರೇನು? ನೀರಿರ್ತಕ್ಕಂಥ ಜಾಗ, ಕುಡಿಯಲು ಯೋಗ್ಯವಾಗಿರ್ತಕ್ಕಂಥ ಜಾಗ, ಜೀವಿತಲು ಯೋಗ್ಯವಾಗಿರ್ತಕ್ಕಂಥ ಜಾಗ. ನೀರಿರೋದಕ್ಕೋಸ್ಕರ ನಾವು ಇಲ್ಲಿದ್ದೀವಿ. ಹಾಗಾಗಿ ನಾವು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಎಲ್ಲದಕ್ಕೂ ಕಾರಣಭೂತವಾಗಿರ್ತಕ್ಕಂಥ ಜಲಕ್ಕೆ, ಗಂಗೆಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಜನ್ಮಗಳನ್ನು ಕೊಡೋದು ನೀರೇ, ನಮಗೆ ಊಟವನ್ನು ಕೊಡೋದು ನೀರೇ. ಪ್ರತಿಯೊಂದು ನಾವು ಯಾವುದ್ರ ಮೇಲೆ ಆಧಾರವಾಗಿದ್ದೀವಿ ಅಂದರೆ ನೀರಿನ ಮೇಲೆ ಆಧಾರವಾಗಿದೆ ಈ ಜೀವ. ನಮ್ಮ ದೇಹದಲ್ಲೂ ಕೂಡ 70% ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಾವು ಯಾರಿಗಾದರೂ ಧನ್ಯವಾದಗಳನ್ನು ಹೇಳಬೇಕು ಅಂದರೆ ನಾವು ನೀರಿಗೆ, ಗಂಗೆಗೆ ನಾವು ಏನು ಮಾಡಬೇಕು? ಧನ್ಯವಾದಗಳನ್ನು ಹೇಳಬೇಕು. ಪ್ರಯಾಗರಾಜದಲ್ಲಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಸಮ್ಮಿಲನ ಅಂತ ಹೇಳಿದ್ರೆ, ಗಂಗಾ ನಮ್ಮ ಹುಟ್ಟು, ಯಮುನಾ ನಮ್ಮ ಮೃತ್ಯು, ಮತ್ತು ಸರಸ್ವತಿ ನಮ್ಮ ನಾಲೆಡ್ಜ್. ಈ ಮೂರು ಇರ್ತಕ್ಕಂಥ ಪ್ರದೇಶ ಪ್ರಯಾಗರಾಜ. ಇಲ್ಲಿ ನಾವು ಮೂರು ಮುಳುಗಿದ್ರೆ ಇದನ್ನು ನೆನೆಸ್ಕೊಂಡು ನಾವು ಮುಳುಗಿದಾಗ ನಮ್ಮಲ್ಲಿ ಏನಾದರೂ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಏನಾದರೂ ಇದ್ರೂ ಕೂಡ ತೊಳೆಯುತ್ತೆ ಅಂತಕ್ಕಂಥದ್ದು. ಸುಮ್ಮನೆ ಮುಳುಗ್ಬಿಟ್ಟು ನನ್ನ ಇಂದಿನ ಜನ್ಮದಲ್ಲಿ, ಪೂರ್ವ ಜನ್ಮದಲ್ಲಿ, ಮುಂದೆ ಆಗೋ ಜನ್ಮದಲ್ಲಿ ಕೂಡ ನನ್ನ ಪಾಪನ ಕಳೆದುಬಿಡು, ತೊಳೆದುಬಿಡು ಅಂತಕ್ಕಂಥ ಉದ್ದೇಶದಿಂದ ಇಟ್ಕೊಂಡು ಮುಳುಗಿ ಇದ್ರೆ ಏನು ಪ್ರಯೋಜನವಿಲ್ಲ. ಬಂಧುಗಳೇ, ಮಾನ್ಯರೇ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಕುಂಭಮೇಳ ಅಂತಕ್ಕಂಥ ಈ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ, ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ, ಋಗ್ವೇದದಲ್ಲೂ ಇದೆ, ಯಜುರ್ವೇದದಲ್ಲೂ ಇದೆ, ಇಲ್ಲಿಯವರೆಗೂ ಬರ್ತಾನೇ ಇದೆ ಈ ಒಂದು ಪದ್ಧತಿ. ಇದು ಕುಂಭಮೇಳ ನಾವು ಮಾಡಬೇಕಾಗಿರ್ತಕ್ಕಂಥ ಸ್ನಾನ, ಜ್ಞಾನ ಸ್ನಾನ. ಇನ್ನು ಈ ಕುಂಭಮೇಳ ಹೇಗೆ ಶುರುವಾಯಿತು? ಕುಂಭಮೇಳದಲ್ಲಿ ನಾವು ಯಾಕೆ ಮುಳುಗಿ ಎದ್ದೊಳ್ಬೇಕು? ಈ ಮುಳುಗಿ ಎದ್ದೋಳೋದ್ರಿಂದ ನಮ್ಮ ಹಿರಿಯರು ಹೇಳ್ತಾರೆ, ಆಯುಷ್ಯು, ಆರೋಗ್ಯ, ಐಶ್ವರ್ಯ, ಪುತ್ರ ಸಂತಾನ, ಮೋಕ್ಷ ಸಿಗುತ್ತೆ ಅಂತ. ಈ 5 ಭಾಗ್ಯಗಳು ನಮಗೆ ಸಿಗ್ತದೆ, ಲಭ್ಯವಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹೇಗೆ ಇದರ ಹಿನ್ನೆಲೆ ಏನು ಅಂತ ಕೇಳಿದ್ರೆ, ಈ ಕತೆ ಬಹಳ ಹಿಂದೆ ದುರ್ವಾಸ ಮುನಿಗಳು ಅಂತ ಇದ್ದಾರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಕೇಳಿರ್ತೀರಿ. ದುರ್ವಾಸ ಮುನಿಗಳು ಏನಕ್ಕಪ್ಪ ಪ್ರಸಿದ್ಧಿ ಅಂದರೆ ಶಾಪ ಕೊಡೋದ್ರಲ್ಲೇ ಪ್ರಸಿದ್ಧಿ. ಯಾಕೆ ಅಂದರೆ ಅತ್ಯಂತ ಕೋಪಿಷ್ಟ. ಈ ಕೋಪದ ಹಿಂದೆಯೂ ಒಂದು ಸಣ್ಣ ಕಥೆ ಇದೆ. ಹೀಗೆ ಒಂದು ವಿಷಯದಲ್ಲಿ ಬ್ರಹ್ಮನಿಗೂ ಈಶ್ವರನಿಗೂ ವಾಗ್ವಿವಾದ ನಡೆದಾಗ ಬ್ರಹ್ಮನ ಮೇಲೆ ಅಗಾಧವಾದಂಥ ಕೋಪ ಈಶ್ವರನಿಗೆ ಬಂದ್ಬಿಡುತ್ತಂತೆ. ಆ ಕೋಪವನ್ನು ಈಗ ಎಲ್ಲಾದರೂ ವಿಸರ್ಜನೆ ಮಾಡಬೇಕು, ನಾನು ಧ್ಯಾನ ಮಾಡಲಿಕ್ಕೆ ಇದು ತುಂಬ ಅಡಚಣೆ ಮಾಡ್ತದೆ ಅಂತಕ್ಕಂಥದ್ದು ಬಂದಾಗ ಪ್ರತಿಯೊಬ್ಬರನ್ನು ಕೇಳ್ಕೊತಾರೆ. ಆದರೆ ಯಾವ ಸಾಧ್ವಿ ಮಣಿಯೂ ಕೂಡ ಈಶ್ವರನ ಈ ಒಂದು ಕೋಪ ವಿಸರ್ಜನೆಗೆ ಒಪ್ಕೊಳ್ಳಲ್ಲ. ಆದರೆ ಅತ್ರಿಯ ಧರ್ಮಪತ್ನಿಯಾಗಿರ್ತಕ್ಕಂಥ ಅನುಸೂಯೆ ಒಪ್ಕೊಳ್ತಾರೆ, ನಿನ್ನ ಕೋಪವನ್ನು ನನ್ನಲ್ಲಿ ವಿಸರ್ಜನೆ ಮಾಡಬಹುದು ಅಂತ. ಆಗ ಮಹಾಶಿವನು ಪ್ರಸನ್ನಗೊಂಡು ತನ್ನ ಅತ್ಯಂತ
ಘೋರವಾಗಿರ್ತಕ್ಕಂಥ ಕೋಪವನ್ನು ಆ ಮಾತೆಗೆ ಕೊಟ್ಟಾಗ ಅನಸೂಯ ಮಾತೆ ಗರ್ಭಧಾರಣೆ ಆಗಿರ್ತಾರೆ. ಆಗ ಈಶ್ವರ ಹೇಳ್ತಾನೆ, ನಿನಗೆ ಹುಟ್ಟತಕ್ಕಂಥ ಮಗು ಅತ್ಯಂತ ಕೋಪಿಷ್ಠನಾಗಿರ್ತಾನೆ ಅಂತ. ಆಗ ಆ ಮಾತೆ ಕೇಳ್ತಾಳೆ, ನಮ್ಮ ಗಂಡನು ಅತ್ಯಂತ ಸುಚರಿತ್ರನು, ಅವನಿಗೆ ಕೋಪಿಷ್ಠನಾಗಿರ್ತಕ್ಕಂಥ ಮಗ ಹುಟ್ಟಿದ್ರೆ ಅದಕ್ಕೆ ಕಾರಣ ನಾನಾದರೆ ಅದು ಅಷ್ಟು ಚೆನ್ನಾಗಿರಲ್ಲ ಪ್ರಭು, ಇದಕ್ಕೆ ನೀನೇನಾದರೂ ಒಂದು ಉಪಾಯ ಕೊಡಬೇಕು ಅಂದಾಗ, ನನ್ನ ಕೋಪವನ್ನು ನೀನು ಸಮಾಲಿಸಿದೀಯಾ, ತೆಗೆದುಕೊಂಡಿದೆಯಾ, ಹಾಗಾಗಿ ಮಾತೆ ನಿನಗೊಂದು ವರವನ್ನು ಕೂಡ ಕೊಡ್ತೀನಿ. ಈ ಪ್ರಪಂಚದಲ್ಲಿ ಕೋಪದಿಂದ ಒಳ್ಳೆಯದಾಗೋದಾದರೆ ಅದು ನಿನ್ನ ಮಗನಿಂದ ಮಾತ್ರ ಸಾಧ್ಯ ಅಂತ. ಎಲ್ಲ ಅನರ್ಥಗಳಿಗೂ ಜೀವನದಲ್ಲಿ ಕೋಪವೇ ಮೂಲ ಕಾರಣ. ಕೋಪಾಗ್ನಿಯಿಂದ ನಾವು ನಮ್ಮನ್ನೇ ದಹಿಸ್ಕೊಳ್ತೀವಿ ಅಂತಕ್ಕಂಥದ್ದು ಗೊತ್ತಿದೆ. ನಮಗೆ ನಾವೇ ಶತ್ರು. ಯಾವಾಗ ನಮಗೆ ಕೋಪ ಬಂದಾಗ ತಿಳಿದುಕೊಳ್ಳಿ, ಕೃಷ್ಣ ಹೇಳ್ತಾನೆ, ನಮಗೆ ನಾವೇ ಶತ್ರು, ಯಾರೂ ಇಲ್ಲ. ನೀವು ಮೂಲಕ್ಕೆ ಹೋದರೆ ನಿಮ್ಮ ಕೋಪವೇ ನಿಮಗೆ ಶತ್ರು ಆಗಿರ್ತದೆ. ಹಾಗಾಗಿ ಆದರೆ ದುರ್ವಾಸ ಮುನಿಗಳ ಕೋಪ ಲೋಕ ಕಲ್ಯಾಣಕ್ಕಾಗಿ. ಇದನ್ನು ಕೇಳಿ ಮಾತೆ ಅನಸೂಯೆಗೆ ಭಾಳ ಖುಷಿಯಾಗ್ತದೆ, ಸಂತೋಷವಾಗ್ತದೆ. ಮಹಾಶಿವನಿಂದ ವರಪ್ರದನಾಗಿ ಬಂದಿರತಕ್ಕಂಥ ಈ ದುರ್ವಾಸರು ಯಾವ ಲೋಕಕ್ಕಾದರೂ ಸುಲಲಿತವಾಗಿ ಸಂಚಾರ ಮಾಡ್ತಕ್ಕಂಥ ಯೋಗವನ್ನು ಇಟ್ಕೊಂಡಿರ್ತಾರೆ. ಮಹಾ ತಪಸ್ವಿಗಳು, ದೊಡ್ಡ ದೊಡ್ಡ ಕಷ್ಟಕರವಾಗಿರ್ತಕ್ಕಂಥ ವ್ರತಗಳನ್ನು ಕೂಡ ಮಾಡಿ ಎಲ್ಲ ಸರ್ವವಿದ್ಯೆಗಳನ್ನು ಅನುಷ್ಠಾನವನ್ನು ಮಾಡಿಕೊಂಡು ಲೋಕ ಕಲ್ಯಾಣಕ್ಕಾಗಿ ತನ್ನ ಶಿಷ್ಯರೊಂದರಿಗೆ ಅಲ್ಲಿ ಇಲ್ಲಿ ಭ್ರಮಣೆ ಮಾಡ್ತಾ ಇರ್ತಾರೆ. ದುರ್ವಾಸರು ಸ್ವರ್ಗದಲ್ಲಿ ವಿಹಾರ ಮಾಡ್ತಾ ಇರಬೇಕಾದ್ರೆ ಇಂದ್ರನು ಒಂದು ಮದವೇರಿದ ಆನೆಯ ಮೇಲೆ ಸವಾರಿ ಮಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತಾನೆ. ದುರ್ವಾಸರು ಇಂದ್ರನನ್ನು ಕಂಡ ತಕ್ಷಣ ಗೌರವಯುತವಾಗಿ ಅವನಿಗೆ ಒಂದು ಹೂವಿನ ಮಾಲೆಯನ್ನು ಕೊಡ್ತಾರೆ. ಆ ಇಂದ್ರನು ಆ ಮಾಲೆಯನ್ನು ತೆಗೆದುಕೊಂಡು ಧರಿಸದೆ ಆ ಮದವೇರಿದ ಆನೆಗೆ ಹಾಕ್ತಾನೆ. ಅತ್ಯಂತ ಪ್ರೀತಿಯಿಂದ ಗೌರವಕ್ಕೆ ಚಿಹ್ನೆಯಾಗಿ ಇಂದ್ರನಿಗೆ ಒಂದು ಅಪರೂಪವಾಗಿರ್ತಕ್ಕಂಥ ಮಾಲೆಯನ್ನು ಕೊಟ್ಟಾಗ ಅದು ಮಾಲೆಯನ್ನು ತಿರಸ್ಕಾರ ಭಾವದಿಂದ ನೋಡಿದ್ದಕ್ಕಾಗಿ ದುರ್ವಾಸರಿಗೆ ಮೊದಲೇ ಕೋಪ ಉತ್ತುಂಗಕ್ಕೆ ಏಳುತ್ತೆ, ಕಣ್ಣು ಕೆಂಪಗಾಗುತ್ತೆ, ದವಡೆಗಳು ಟೈಟ್ ಆಗ್ತದೆ. ತಗೋ ಶಾಪ ಅಂಥೇಳಿ ಇಂದ್ರನಿಗೆ ಶಾಪವನ್ನು ಕೊಡ್ತಾರೆ. ಅದು ಬರೀ ಇಂದ್ರನಿಗೆ ಮಾತ್ರ ಅಲ್ಲ, ಸ್ವರ್ಗಕ್ಕೆ ಮಾತ್ರ ಅಲ್ಲ, ಇಡೀ ದೇವತೆಗಳಿಗೆ ಕೊಡ್ತಾರೆ ಶಾಪ. ಓ ಇಂದ್ರ, ನಾನು ಕೊಟ್ಟಂಥ ಪುಷ್ಪಮಾಲೆಯನ್ನು ನೀನು ಧಿಕ್ಕಾರ ಮಾಡಿರೋದ್ರಿಂದ ಇಂದಿನಿಂದ ಸ್ವರ್ಗದಲ್ಲಿರ್ತಕ್ಕಂಥ ಎಲ್ಲ ದೇವಾನುದೇವತೆಗಳ ಶಕ್ತಿ ಕುಂದಲಿ, ಶಕ್ತಿಹೀನರಾಗಿ, ಐಶ್ವರ್ಯಹೀನರಾಗಿ ಅಂಥೇಳಿ ನಿಮಗೆ ಇರ್ತಕ್ಕಂಥ ಸರ್ವಶಕ್ತಿಗಳು ನಿಮಗೇನಾಗ್ತದೆ, ಇವತ್ತಿನಿಂದ ಕುಂಠಿತವಾಗ್ತದೆ. ಐಶ್ವರ್ಯ ಇದೆ ಅಂತಕ್ಕಂಥ ಮದದಿಂದ ನೀನು ಇವತ್ತು ನಾನು ಕೊಟ್ಟಂಥ ಆಹಾರವನ್ನು ನೀನು ಕಡೆಗಣಿಸಿದೆ, ಹಾಗಾಗಿ ನಿನ್ನ ಸ್ವರ್ಗ ಕಳೆಗುಂದಲಿ ಅಂತಕ್ಕಂಥ ಒಂದು ಶಾಪವನ್ನು ಕೊಟ್ಟು ಹೊರಟು ಬಿಡ್ತಾರೆ. ಕಶ್ಯಪನ ಮಕ್ಕಳಾಗಿರ್ತಕ್ಕಂಥ ದೇವತೆಗಳಿಗೆ ಭಯ ಆಗ್ಬಿಡ್ತದೆ. ಯಾವಾಗ ದುರ್ವಾಸ ಮಹಾಮುನಿಗಳು ದೇವತೆಗಳಿಗೆ ಶಾಪ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತದೋ ಅಸುರರು ವಿಜೃಂಭಣೆ ಸ್ಟಾರ್ಟ್ ಮಾಡ್ತಾರೆ. ಸ್ವರ್ಗದ ಮೇಲೆ ಆಕ್ರಮಣ ಸ್ಟಾರ್ಟ್ ಆಗ್ತದೆ. ಇಂದ್ರನ ಮೇಲೆ ಹಲ್ಲೆ, ಯುದ್ಧ, ಆಯುಧಗಳನ್ನಿಟ್ಟು ಅಸುರರು ಬರ್ತಾರೆ. ಆದರೆ ಅವ್ರನ್ನ ಎದುರಿಸ್ತಕ್ಕಂಥ ಶಕ್ತಿ ಇಂದ್ರನಿಗೆ ಇರಲ್ಲ. ಸುರರಿಗೆಲ್ಲ ದೇವನಾಗಿರ್ತಕ್ಕಂಥ ಇಂದ್ರನಿಗೆ ಶಕ್ತಿ ಇಲ್ಲ, ಸ್ವರ್ಗಕ್ಕೆ ಶಕ್ತಿ ಇಲ್ಲ, ತನ್ನ ದೇವತೆಗಳನ್ನು ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲದಿರುವುದನ್ನು ಗಮನಿಸಿ ಇಂದ್ರ ಎಲ್ಲರ ಕಾಲಲ್ಲಿ ಹೋಗಿ ಮೊರೆ ಹೋಗ್ತಾನೆ. ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಮೊರೆ ಹೋದಾಗ ವಿಷ್ಣುವು ಅವನ ಪ್ರಾರ್ಥನೆಯನ್ನು ಮನ್ನಿಸಿ ಒಂದು ಉಪಾಯವನ್ನು ಕಂಡುಕೊಳ್ಳೋ ಹಾಗೆ ಹೇಳ್ತಾನೆ. ಆಗ ಗುರು ಹಿರಿಯರು ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ,
ಅಮೃತ ಅಂತಕ್ಕಂಥ ಒಂದು ಔಷಧಿ ಇದೆ. ಆ ಔಷಧಿಯನ್ನು ಎಲ್ಲ ದೇವತೆಗಳು ಸೇವಿಸಿದ್ದೇ ಆದರೆ ನಿಮ್ಮ ಶಕ್ತಿ ಮರು ಬರ್ತದೆ, ವಾಪಸ್ಸಾಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈಗ ಅಮೃತವನ್ನು ತೆಗಿಬೇಕು ಅಂದರೆ ಎಲ್ಲಿ ಅಂತ ಕೇಳಿದ್ರೆ, ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಔಷಧಿಲತೆಗಳು ಸಮುದ್ರದ ಒಳಗಡೆ ಇದೆ, ಅದನ್ನು ಮಂಥನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಸಮುದ್ರ ಮಂಥನವನ್ನು ಮಾಡಲೇಬೇಕು ಅಂತಕ್ಕಂಥ ಒಂದು ನಿಶ್ಚಯಕ್ಕೆ ದೇವತೆಗಳು ಬರ್ತಾರೆ. ಆದರೆ ಅವರೊಬ್ಬರು ಕೈನಲ್ಲಿ ಆಗಲ್ಲ. ಯಾಕೆ ಹೇಳಿ, ಪ್ರತಿದಿನ ದಿನೇ ಅವರ ಶಕ್ತಿ ಕುಂದುತ್ತಾ ಇರ್ತದೆ, ಕಳೆ ಇಳೀತಾ ಇರ್ತದೆ. ಆಗ ದೇವತೆಗಳ ಒಡೆಯರಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣುರ ಅನುಗ್ರಹದಿಂದ ಕಾಂಪ್ರಮೈಸ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರ್ತಾರೆ. ಏನಪ್ಪ ಅದು, ಸಿಕ್ಕಂಥ ಅಮೃತವನ್ನು ಸುರರು ಅಸುರರು ಹಂಚ್ಕೋಬೇಕು ಅಂತಕ್ಕಂಥದ್ದು, ಸಮಾನವಾಗಿ ಹಂಚ್ಕೋಬೇಕು ಅಂತಕ್ಕಂಥದ್ದು ಒಂದು ಒಪ್ಪಂದ. ಇಲ್ಲಿ ಒಂದು ತಪ್ಪಾಗ್ತದೆ ನೋಡಿ. ಕೆಲವರು ಸರ್ತಿ ಕಮ್ಯುನಿಕೇಷನಲ್ಲಿ ಮಿಸ್ಕಮ್ಯುನಿಕೇಟ್ ಆದರೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗ್ತದೆ ಅಂತ. ಏನು ಮಾತುಕತೆ ಆಗಿದೆ ಅಂತಂದರೆ, ಅಮೃತ ಅಮೃತ ಲಭ್ಯವಾದಾಗ ಇಬ್ಬರು ಹಂಚ್ಕೋಬೇಕು ಅಂತ ಗಮನದಲ್ಲಿಟ್ಕೊಳ್ಳಿ. ಈ ಮಾತು ಇಬ್ಬರು ಸಮಾನವಾಗಿ ಹಂಚ್ಕೊಳ್ಳೋಣ ಅಂತಕ್ಕಂಥ ಒಂದು ಮಾತಿಗೆ ಕಟ್ಟು ಬಿದ್ದು ಸುರರು ಅಸುರರು ಸೇರಿಕೊಂಡು ಅಮೃತ ಮಂತ್ರವನ್ನು ಮಾಡ್ತಾರೆ. ಅಲ್ಲಲ್ಲಿ ಆವಾಗ ಅಮೂಲ್ಯವಾಗಿರ್ತಕ್ಕಂಥ ಎಷ್ಟೊಂದು ವಸ್ತುಗಳು ಬರ್ತದೆ. ಈ ಎಷ್ಟೊಂದು ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳು ಲಭ್ಯವಾದಾಗ ಒಂದು ವಿಷಯ ಆಗ್ತದೆ. ಏನು ಅಂತಂದರೆ, ಅಮೃತ ಹುಟ್ಟಿ ಬರ್ತದೆ. ಅಮೃತ ಹುಟ್ಟಿ ಬಂದಾಗ ಅಮೃತ ಮಂಥನ ಮಾಡ್ತಾ ಇರಬೇಕಾದ್ರೆ ಎಷ್ಟೊಂದು ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳು ಅದರಿಂದ ಬರ್ತದೆ. ಲಕ್ಷ್ಮಿಯನ್ನು ಮೊದಲುಗೊಂಡು ಬರ್ತದೆ. ಈ ಎಲ್ಲ ಫಜೀತಿಗೂ ಕಾರಣವಾಗಿರ್ತಕ್ಕಂಥ ಗಜೇಂದ್ರನ ಆ ಮದವೇರಿದ ಆನೆಯ ತಿಳಿದುಕೊಂಡು ಐರಾವತವು ಉತ್ಪನ್ನವಾಗಿದ್ದ ತಕ್ಷಣ ಇಂದ್ರ ಐರಾವತವನ್ನು ತನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ, ತರಗಬೇಕು ಅಂತ ಇಟ್ಕೊಳ್ತಾನೆ. ಹೀಗೆ ಅರ್ಥ ಆಗ್ತಾ ಇದೆಯಾ? ಐರಾವತವೇ ಬೇಕು ಅಂತ ಇಂದ್ರ ಯಾಕೆ ಪಟ್ಟು ಹಿಡಿದು ತಗೊಂಡು ಹೋಗ್ತಾನೆ ಅಂತಂದರೆ, ಈ ಎಲ್ಲ ಫಜೀತಿಗೂ ಅವನಲ್ಲಿರ್ತಕ್ಕಂಥ ಒಂದು ಮದವೇರಿದ ಆನೆ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಬೋದು. ಹಾಗಾಗಿ ಇಂದ್ರನಿಗೆ ಐರಾವತ ಒಂದು ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ವಾಹನವೂ ಆಗಿರ್ತದೆ. ಧನ್ವಂತರಿ ಅಂತಕ್ಕಂಥವನು ಆ ರಸವನ್ನೆಲ್ಲ ಸೇರಿಸಿ ಒಂದು ಕಳಶದಲ್ಲಿ ಹಾಕ್ಕೊಂಡು ಪ್ರಕಟವಾಗ್ತಾನೆ. ಈ ಹಿಂದೆ ಏನು ಮಾತಾಗಿತ್ತು ಅಂತಂದರೆ, ಅಮೃತ ಹಂಚ್ಕೋಬೇಕು ಅಂತಾಗಿತ್ತು. ಆದರೆ ಯಾರಿಗೆ ಮೊದಲು, ಅಲ್ಲಿ ಜಗಳ ಸ್ಟಾರ್ಟ್ ಆಯಿತು. ಅಸುರರಂತಾರೆ, ನಾವಿಲ್ಲ ಅಂದರೆ ನಿಮ್ಮ ಕೈನಲ್ಲಿ ಆಗ್ತಾ ಇರಲಿಲ್ಲ, ಮೊದಲು ಅಮೃತ ನಮಗೆ ಬರಬೇಕು, ನಾವು ಕುಡಿದಾದ ಮೇಲೆ ನಾವು ಸೇವಿಸಿದ್ದಾದರೆ ಮಿಕ್ಕಿದ್ದು ನಿಮಗೆ ಕೊಡ್ತೀವಿ ಅಂತ. ದೇವತೆಗಳು ಹೇಳ್ತಾರೆ, ಪ್ರಪೋಸಲ್ ನಾವಿಟ್ಟಿದ್ದು, ನಿಮ್ಮನ್ನು ಸೇರಿಸಿದ್ದು ನಾವೆಲ್ಲ ಸೇರ್ಕೊಂಡು ಮಾಡೋದು ಮೊದಲು ನಮಗೆ ಸಿಗಬೇಕು. ಅಮೃತ ಅಂತಕ್ಕಂಥ ಕಾನ್ಸೆಪ್ಟೇ ನಿಮಗೆ ಗೊತ್ತಿರಲಿಲ್ಲ, ಅದನ್ನು ತಿಳಿಸಿದ್ದು ನಾವು, ಅದು ಹೇಗೆ ಬರುತ್ತೆ ಅಂತ ತಿಳಿಸಿದ್ದು ನಾವು. ವಿಷ್ಣುವನ್ನು ಕೂರ್ಮವನ್ನಾಗಿ ಈಶ್ವರನ ಆಲಾಹಲವನ್ನು ಕುಡಿಸಿ ಈ ರೀತಿಯಾಗಿರ್ತಕ್ಕಂಥ ಅರೇಂಜ್ಮೆಂಟ್ಸನ್ನೆಲ್ಲ ಮಾಡಿರೋದ್ರಿಂದ ನಮಗೆ ಮೊದಲು ಸಿಗಬೇಕು. ಈ ಮತ್ತು ವಾಗ್ವಿವಾದ, ಜಗಳದಿಂದ ಯುದ್ಧ, ಆಯುಧಗಳನ್ನು ಹಿಡಿದು ಅಸುರರು ಸುರರ ಮೇಲೆ ಯುದ್ಧ ಪ್ರಕಟಿಸ್ತಾರೆ. ಒಬ್ಬರಿಗೊಬ್ಬರು ಯುದ್ಧ ಆಗ್ತದೆ. ಎಷ್ಟು ದಿನಗಳ ಕಾಲ ಯುದ್ಧ ಆಗ್ತದಪ್ಪ ಅಂದರೆ, ಓಡೋದು, ನನಗೆ ಬೇಕು ಅಂತ ಅಸುರರು ದೇವತೆಗಳನ್ನು ವಧಿಸ್ಕೊಂಡು, ದೇವತೆಗಳು ಅಸುರರ ಮೇಲೆ ಹೋರಾಟ ಮಾಡಿಕೊಂಡು ಯುದ್ಧ ಮಾಡಿಕೊಂಡು ಅಮೃತ ಪಡೆಯಲಿಕ್ಕೋಸ್ಕರ ಓಡೋದು. ಈ ಒಂದು ಗಾಬರಿಯಲ್ಲಿ ಧನ್ವಂತರಿ ಏನು ಮಾಡ್ತಾನೆ, ಕಳಶವನ್ನು ತೆಗೆದುಕೊಂಡು ಆಕಾಶ ಮಾರ್ಗವಾಗಿ ಹೋಗ್ತಾ ಇರ್ತಾನೆ. ಅವನಿಗೆ ಸಹಾಯವಾಗಿ ಗರುಡನಿರ್ತಾನೆ. ಈ ಗರುಡ ಧನ್ವಂತರಿಯನ್ನು ಕರೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಏನಾಗ್ತದೆ, 12 ದಿನಗಳ ಕಾಲ, ಅಂದರೆ ನಮಗೆ 12 ವರ್ಷಗಳ ಕಾಲ, 12 ದಿನಗಳ ಕಾಲ ಸತತವಾದ ಒಂದು ಚೇಸಿಂಗ್, ಒಂದು ದೇವತೆಗಳು ಇವರ ಹಿಂದೆ ಬೀಳ್ತವೆ. ಆಗ
ಎತ್ತರೆತ್ತರಕ್ಕೆ ಹಾರಿದಾಗ ಅಮೃತದ ಕಳಶದಿಂದ 4 ಬಿಂದುಗಳು 4 ಜಾಗದಲ್ಲಿ ಬೀಳ್ತದೆ. ಮೊದಲನೇ ಬಿಂದು ಹರಿದ್ವಾರ, ಎರಡನೇ ತೊಟ್ಟು ಪ್ರಯಾಗರಾಜ, ಮೂರನೇದು ಗೋದಾವರಿಯ ನಾಸಿಕ, ನಾಲ್ಕನೇದು ಉಜ್ಜಯಿನಿಯ ಕ್ಷಿಪ್ರ. ಈ 4 ಪುಣ್ಯಪ್ರದವಾಗಿರ್ತಕ್ಕಂಥ ನದಿಗಳಲ್ಲಿ 4 ತೊಟ್ಟು ಬೀಳ್ತದೆ. ಆಗ ಆ ನದಿಯು ಕೂಡ ಅಮೃತಮಯವಾಗ್ತದೆ. ಹಾಗಾಗಿ 12 ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಕುಂಭಮೇಳ ಏನಪ್ಪ ಅಂತ ಹೇಳಿದ್ರೆ, ಈ ಅಮೃತ ಸ್ಥಾನಕ್ಕಾಗಿ ಭಕ್ತಾದಿಗಳು ಈ ಹರಿದ್ವಾರ, ಪ್ರಯಾಗರಾಜ, ನಾಸಿಕ ಹಾಗೂ ಉಜ್ಜಯಿನಿಗೆ ಹೋಗ್ತಾರೆ. ಇದನ್ನು ಗುರು ಹಿರಿಯರು ಸೂರ್ಯ, ಚಂದ್ರ ಹಾಗೂ ಬೃಹಸ್ಪತಿ ಗುರುವಿನ ಚಲನಗಳನ್ನು ನೋಡಿಕೊಂಡು ಸರಿಯಾಗಿರ್ತಕ್ಕಂಥ ಒಂದು ಡೇಟನ್ನು, ದಿನಾಂಕವನ್ನು ಇವರಲ್ಲಿ ಗಮನದಲ್ಲಿಟ್ಕೊಂಡು ನಾವು ಬಂಧುಗಳಿಗೆ ಮತ್ತು ಪುಣ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಅರ್ಧ ಕುಂಭಮೇಳ ಅಂತ ಕೂಡ ಆಗ್ತದೆ ಹರಿದ್ವಾರದಲ್ಲಿ. ಆದರೆ ಮಹಾಕುಂಭಮೇಳ ಆಗ್ತಕ್ಕಂಥದ್ದು 12 ವರ್ಷಗಳಿಗೆ ಒಂದು ಸತಿ. ಅದು ಈ 4 ಪುಣ್ಯಪ್ರದವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಆಗ್ತದೆ. ಈವಾಗ 2025 ಪ್ರಯಾಗರಾಜದಲ್ಲಿ 144 ವರ್ಷ. ಅಂದರೆ ಏನಕ್ಕಪ್ಪ ಈ 144 ವರ್ಷದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂದರೆ 1 4 4 ಅಂದರೆ 9 ಆಗ್ತದೆ ಸೇರಿಸಿದ್ರೆ. ಹಾಗಾಗಿ 9 ಗ್ರಹಗಳು ಅಂಡು ನಿಮಗೆ ಗೊತ್ತಿದೆ, 9 ಆದಮೇಲೆ ಬೇರೆ ನಂಬರೇ ಇಲ್ಲ. 1ರಿಂದ 9 ಆದಮೇಲೆ ಮತ್ತೆ 1, ಅದಕ್ಕೆ ಬ್ರಹ್ಮ 0 ಸೇರಿದ್ರೆ 10 ಆಗ್ತದೆ. ಸೊ ಹಾಗಾಗಿ ಈ ಒಂದು 144 ವರ್ಷಗಳ ತದನಂತರದಲ್ಲಿ ಬಂದಿರತಕ್ಕಂಥ ಈ ಪುಣ್ಯಫಲವಾಗಿರ್ತಕ್ಕಂಥ ಈ ಒಂದು ಕುಂಭಮೇಳಕ್ಕೆ ಅತಿ ಹೆಚ್ಚು ಭಕ್ತಾದಿಗಳು ಪ್ರಯಾಗ್ರಾಜ್ಗೆ ಬರಲಿದ್ದಾರೆ. ಭಾರತ ಸರ್ಕಾರ ಅಂದಾಜು 40 ಕೋಟಿ ಜನ ಸೇರ್ತಾರೆ ಅಂತ ಹೇಳ್ತಾರೆ. ಸುಮಾರು 40ರಿಂದ 50 ಕಿಲೋಮೀಟರಲ್ಲಿ 2 ಲಕ್ಷಕ್ಕೂ ಹೆಚ್ಚು ಟೆಂಟ್ಗಳು, 1.5ರಿಂದ 2.5 ಲಕ್ಷ ವಾಲಂಟಿಯರ್ಸು ಈ ಒಂದು ಮೇಳದಲ್ಲಿ ಪಾಲ್ಗೊಳ್ತದೆ. ಇದು ವಿಶ್ವದಲ್ಲೇ ನಡೀತಕ್ಕಂಥ ಅತ್ಯಂತ ದೊಡ್ಡ ಮೇಳ ಅಂತ ನಾವು ಹೇಳಿದ್ರೆ ತಪ್ಪಾಗಲ್ಲ. ನೀವು ಹಿಂದಿ ಸಿನಿಮಾಗಳು ನೋಡಿದ್ರೆ ಅಣ್ಣ ತಮ್ಮದಿರು ಸಪ್ರೇಟ್ ಆಗದೆ ಕುಂಭಮೇಳದಲ್ಲಿ. ಸುಮಾರು ಸಿನಿಮಾಗಳಲ್ಲಿ ಕುಂಭಮೇಳದಲ್ಲಿ ಅಣ್ಣ ತಮ್ಮದಿರು ಸಪ್ರೇಟ್ ಆಗಿಬಿಡ್ತಾರೆ. ದೊಡ್ಡವರಾಗಿದ್ದಾದಮೇಲೆ ಒಂದು ಹಾಡಿನ ಮುಖಾಂತರ ಸೇರೋಂಥದ್ದನ್ನು ನಾವು ನೋಡಿದ್ದೀವಿ. ಇದು ನಿಜಾನೂ ಕೂಡ. ಯಾಕೆಂದರೆ ಅಷ್ಟು ಕೋಟ್ಯಾಂತರ ಜನ ಸೇರ್ತಾರೆ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಸೊ ಇವತ್ತು ನಮಗೆ ಗೊತ್ತಾಗಿದೆ ಏನಕ್ಕೆ ಕುಂಭಮೇಳದಲ್ಲಿ ಅಷ್ಟೊಂದು ಜನ ಸೇರ್ತಾರೆ. ಯಾಕೆಂದರೆ ಅಮೃತ ಅಂತಕ್ಕಂಥದ್ದು ಆ ಒಂದು ನದಿಗಳಲ್ಲಿ ಬಿದ್ದು ಮತ್ತೆ ಆ ಅಮೃತ ಗಳಿಗಿನಲ್ಲಿ ಅದು ಹೊರಹೊಮ್ಮೋದ್ರಿಂದ ಜನವರಿ ಹುಣ್ಣಿಮೆ ಅಂದರೆ ಸಂಕ್ರಾಂತಿ 13ನೇ ತಾರೀಕಿಂದ ಹಿಡಿದು ಶಿವರಾತ್ರಿ ಫೆಬ್ರವರಿ 26ನೇ ತಾರೀಕು ತನಕ ಈ ಒಂದು ಮಹಾಕುಂಭಮೇಳ ನಡೀತದೆ. ತದನಂತರದಲ್ಲಿ ಅಮೃತವನ್ನು ಮೋಹಿನಿ ರೂಪವನ್ನು ಧಾರಿಸಿ ಈ ಜಗಳವನ್ನು ಇಬ್ಬರಿಗೂ ನಾನು ಹಂಚ್ತೇನೆ ಅಂಥೇಳಿ ಒಂದು ಕಳಶದಲ್ಲಿ ಇಟ್ಕೊಂಡು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಡೆ ದೇವರಿಗೆ ಒಂದು ಕಡೆ ರಾಕ್ಷಸರಿಗೆ ಕೊಡ್ತಕ್ಕಂಥದ್ದು. ಆದರೆ ರಾಕ್ಷಸರಿಗೆ ಹಾಲು, ದೇವರಿಗೆ ಅಮೃತವನ್ನು ಕೊಟ್ಟು ಮೋಹಿನಿ ದೇವತೆಗಳಿಗೆ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಿಮಗೆ ಸಮಯವಿದ್ದು ಅನ್ನೋದಕ್ಕಿಂತ ಸಮಯವನ್ನು ಮಾಡಿಕೊಂಡು ಜೀವನದಲ್ಲಿ ಒಂದಾದರೂ ಕುಂಭಮೇಳವನ್ನು ನೀವು ಭೇಟಿ ನೀಡಿ ಅದರ ಸದುಪಯೋಗವನ್ನು ಪಡ್ಕೊಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಾವು ಯಾವಾಗಲೂ ಬ್ಯುಸಿನೇ. ಮೊನ್ನೆ ಏನೋ ಕೇಳ್ತಾ ಇದ್ದೆ, ವಾರಕ್ಕೆ 90 ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ ಯಾರೋ ಹೇಳಿದಾರಂತೆ ಪುಣ್ಯಾತ್ಮರು.
ಕೆಲಸವನ್ನು ಮಾಡಿ, ಇಲ್ಲ ಅಂತ ಹೇಳಲ್ಲ. ಆದರೆ 50 ಗಂಟೆಗಳ ಕಾಲ 50 ಅವರ್ಸ್ ಮಾಡಿ ಯು ಎಸ್ ಇವತ್ತು ನಮಗಿಂತ ದೊಡ್ಡ ಮಟ್ಟದಲ್ಲಿ ಅದು ಉತ್ತಮವಾಗಿರ್ತಕ್ಕಂಥದ್ದು ಸಾಧನೆಯನ್ನು ಮಾಡಿದೆ. ಅದಿರಲಿ, ಅದು ಡಿಫ್ರೆಂಟ್ ಟಾಪಿಕ್ಕು. ಆದರೆ ನಾವು ಯಾವಾಗಲೂ ಬಿಸಿ ಇರ್ತೀವಿ. ಆಮೇಲೆ ನಾವು ಯಾವಾಗಲೂ ಏನಾದರೂ ಒಂದರಲ್ಲಿ ಅಟ್ಕಾಯಿಸ್ಕೊಂಡಿರ್ತೀವಿ, ಯಾವತ್ತೂ ಫ್ರೀ ಇರಲ್ಲ. ಸಮಯವನ್ನು ನಾವು ನಮಗೋಸ್ಕರ ತೆಗೆದಿಡಬೇಕಾಗ್ತದೆ. ಪುಣ್ಯ ಸ್ಥಳಗಳನ್ನು ನಾವು ದರ್ಶನ ಮಾಡಲಿಕ್ಕೆ ಹೋಗಬೇಕಾಗ್ತದೆ. ನೀವು ಪ್ರಯತ್ನ ಪಟ್ಟರೆ ದೇವರ ಒಂದು ಕೃಪೆ ಅನುಗ್ರಹ ನಿಮಗೆ ಒದಗಿ ಹಣ, ಟೈಮು ಎಲ್ಲವೂ ನಿಮಗೆ ಅನುಕೂಲವಾಗೇ ಇರ್ತದೆ. ಹಾಗಾಗಿ ಈ ವರ್ಷದ ಕುಂಭಮೇಳಕ್ಕೆ ಸಾಧ್ಯವಾದಷ್ಟು ಹೋಗಲು ಪ್ರಯತ್ನವನ್ನು ಪಡಿ. ಯಾಕೆಂದರೆ ನಮ್ಮ ಜೀವನದಲ್ಲಿ 4-5 ಕುಂಭಮೇಳಗಳು ಬಂದರೆ ಹೆಚ್ಚು. ಅದರಲ್ಲಿ ಒಂದಾದರೂ ನಾವು ವೀಕ್ಷಣೆಯನ್ನು ಮಾಡೋದು, ದರ್ಶನವನ್ನು ಮಾಡ್ತಕ್ಕಂಥದ್ದು ಪುಣ್ಯಪ್ರದವಾಗಿರ್ತಕ್ಕಂಥದ್ದು. ಹೀಗಂತ ಹೇಳ್ತಾ ಇಷ್ಟೊತ್ತು ಈ ನನ್ನ ಕುಂಭಮೇಳ ದರ್ಶನ, ಕುಂಭಮೇಳ ಪುಣ್ಯಪ್ರದವಾಗಿರ್ತಕ್ಕಂಥ ಸ್ಥಾನದ ಒಂದು ವಿಷಯನ ತಿಳ್ಕೊಂಡಿದ್ದೀರಾ. ಹಲವಾರು ಪುಣ್ಯಾತ್ಮರು, ಸಂತರು, ಯೋಗಿಗಳು, ಬೈರಾಗಿಗಳು, ನಾಗಸಾಧುಗಳು, ಅಘೋರಿಗಳು, ಬ್ರಾಹ್ಮಣರು, ವ್ಯಾಪಾರಿಗಳು, ಸಾಮಾನ್ಯರು, ಅಸಾಮಾನ್ಯರು, ಮಂತ್ರಿಗಳು ಎಲ್ಲರೂ ಕೂಡ ಬರ್ತಾರ್ರಿ ಈ ಒಂದು ಮೇಳಕ್ಕೆ. ತಾಯಿಯ ಮುಂದೆ ಎಲ್ಲ ಮಕ್ಕಳು ಒಂದೇ. ಹಾಗಾಗಿ ನಾವು ಸರ್ವಂ ಕೃಷ್ಣಾರ್ಪಣಮಸ್ತು ಅಂತ ಏನು ಹೇಳ್ತೀವಿ, ಹಾಗಾಗಿ ಸರ್ವಂ ಗಂಗಾರ್ಪಣಮಸ್ತು ಅಂತ ಹೇಳೋದು ತಪ್ಪಾಗಲಿಕ್ಕಾಗಲ್ಲ. ಎಲ್ಲರೂ ಗಂಗೆ ಮಾತೆ ಕೃಪೆಗೆ ಒಳಗಾಗಲಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಾಹಿನಿಯನ್ನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ. ಸಾಧ್ಯವಾದಷ್ಟು ಜನ ಇದನ್ನು ಹಂಚಿ, ನಿಮಗೆ ಅರ್ಥವಾದಷ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮದೇ ಆದ ರೀತಿಯಲ್ಲಿ ಹಂಚಿಕೊಂಡ್ರೂ ತಪ್ಪಾಗಲ್ಲ. ವಿಷಯವನ್ನು ಸಾಧ್ಯವಾದಷ್ಟು ಹೆಚ್ಚಿನ ಜನಕ್ಕೆ ಮುಟ್ಟಿಸಿ ಅಂತ ಕೇಳ್ಕೊಳ್ತಾ, ಸರ್ವ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.